ಇವನ್ ಉತ್ತರ ಪ್ರದೇಶದ ಪ್ರಯಾಗ್‌ರಾಜ್‌ನಲ್ಲಿ ನಡೀತಾ ಮಹಾಕುಂಭಮೇಳ ಅಂದ್ಬಿಟ್ಟು ಇಡೀ ಪ್ರಪಂಚದ ಅತಿ ದೊಡ್ಡ ಧಾರ್ಮಿಕ ಕೇಂದ್ರ ಆಗಿ ಹೊರಹೊಮ್ಮಿದೆ. ಬರೋಬ್ಬರಿ ಹ್ಯೂಜ್ ರೆಕಾರ್ಡ್ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಗಮನಿಸಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಒಂದೇ ದಿನ ಬರ್ತಾ ಇದ್ದಾರೆ. ಹೆವಿ ಟ್ರಾಫಿಕ್ ಜಾಮ್, ಹ್ಯೂಜ್ ಡಿಮ್ಯಾಂಡ್ ಆಗ್ತಾ ಇದೆ. ಜನ ಕೂಡ ಟ್ವೀಟ್ ಕೂಡ ಮಾಡ್ತಿದ್ರು ಗಮನಿಸ್ತಾ ಇದ್ದೆ. ಫಾರಿನ್‌ಗೆ ಇಲ್ಲಿಂದ ನಮ್ಮ ಫಾರಿನ್‌ಗೆ ಹೋಗೋದಕ್ಕೇನೆ ಕಡಿಮೆ ಫೇರ್ ಇದೆ. ಬಟ್ ಇಲ್ಲಿಂದ ನಾವು ಪ್ರಯಾಗ್‌ರಾಜ್‌ಗೆ ಹೋಗ್ಬೇಕಂದ್ರೆ ಅದಕ್ಕೂ ಕೂಡ ಡಬಲ್ ಫೇರ್ ಇದೆ ವಿಮಾನದಲ್ಲಿ. ಅದೇ ದುಡ್ಡಲ್ಲಿ ನಾವು ಲಂಡನ್‌ಗೆ ಹೋಗ್ಬೋದು ಅನ್ನೋದು ಕೂಡ ಟ್ವೀಟ್ ಮಾಡಿದ್ರು. ಅದು ಕೂಡ ಗಮನಿಸಿದ್ದೆ. ಇದೇ ರೀತಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ಧಾರ್ಮಿಕ ಕೇಂದ್ರ, ಅತಿ ದೊಡ್ಡ ಧಾರ್ಮಿಕ ಕೇಂದ್ರ ಆಗಿ ಹೊರಹೊಮ್ಮಿದೆ. ಬರೀ ಭಾರತದಲ್ಲೇ ಅಲ್ಲ, ಆಲ್ ಓವರ್ ವರ್ಲ್ಡ್ ಅಲ್ಲೇ ನಂಬರ್ 1 ಆಗಿದೆ. ಬರೀ ಭಾರತ ಪ್ರಜೆಗಳು ಮಾತ್ರ, ಭಾರತದವರಲ್ಲ, ವಿದೇಶಿ ಪ್ರಜೆಗಳು ಕೂಡ ಬರ್ತಾ ಇದ್ದಾರೆ. ಬರೋಬ್ಬರಿ ಅಪ್ ಟು 1 ಲ್ಯಾಕ್ ವರೆಗೂ ವಿದೇಶಿ ಪ್ರಜೆಗಳು ಕೂಡ ಬಂದಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇದುವರೆಗೂ ನೀವು ಗಮನಿಸಿದ್ರೆ ಬರೋಬ್ಬರಿ 35 ಕೋಟಿ ಜನ ಸ್ನಾನ ಮಾಡಿದ್ದಾರೆ. ಯು ಬಿಲೀವ್ ಆರ್ ನಾಟ್, 35 ಕೋಟಿ ಜನ ಸ್ನಾನ ಮಾಡಿದ್ದಾರೆ. ಗಂಗಾ, ಯಮುನಾ, ಅದೇ ರೀತಿ ಸರಸ್ವತಿ ನದಿಯಲ್ಲಿ ಕೂಡ ಸಂಗಮ ಮಾಡಿದ್ದಾರೆ. ಅದು ಕೂಡ ಇನ್ನು ಕೂಡ 50 ಕೋಟಿಗೆ ಏರ್ಬೋದು ಅಂತ ಮಾಹಿತಿ ಬಂದಿದ್ದು. ಇನ್ನು ಕೂಡ ಸಮಯ ಇದೆ. ಬರೋಬ್ಬರಿ 50 ಕೋಟಿಗೂ ಹೆಚ್ಚು ಜನ ಸ್ನಾನ ಮಾಡುವ ಸಂಗತಿ ಇದೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಬರಬಹುದು ಅಂತ ಹೇಳಿ. ಇಂದು ವಸಂತ ಪಂಚಮಿ ಇತ್ತು. ಶುಭ ಸಂದರ್ಭದಲ್ಲಿ ಅಂಕಿ ಪ್ರಕಾರ ಟೋಟಲ್ ಬಂದ್ಬಿಟ್ಟು 35 ಕೋಟಿ ಜನ ಹೆಚ್ಚು ಜನ ಸ್ನಾನ ಮಾಡಿದ್ದಾರೆ. ಟೋಟಲ್ ಬಂದ್ಬಿಟ್ಟು ಅದು ಕೂಡ ಘೋಷಣೆ ಮಾಡಿದ್ದಾರೆ. ಸೋಮವಾರ ಬೆಳಗ್ಗೆ 6.2 ಮಿಲಿಯನ್ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅದು ಕೂಡ ಬಿಗ್ ರೆಕಾರ್ಡ್ ನ ಕೂಡ ಮಾಡಿದ್ದಾರೆ ಅನ್ಬೋದು. ಇನ್ನು ಕೂಡ 23 ದಿನ ಬಾಕಿ ಇದೆ. ಒಟ್ಟು 500 ಮಿಲಿಯನ್ ದಾಟ್ಬೋದು. ಅದಕ್ಕೂ ಹೆಚ್ಚು ಜನ ಬಂದ್ಬಿಟ್ಟು ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ ಅಂತ ಹೇಳಿ ಮಂಡಳಿ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಇದನ್ನ ಪವಿತ್ರ ಸ್ನಾನ ಮಾಡೋದ್ ಮುಖಾಂತರ ದೈವಿಕ ದರ್ಶನ ಪಡೆಯೋಕೋಸ್ಕರ ಭಾರತ ಮತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಜನ ಕೂಡ ಪ್ರತಿದಿನ ಆಗಮಿಸ್ತಾ ಇದ್ದಾರೆ. ಭಾನುವಾರ ಒಂದೇ ದಿನ 12 ಮಿಲಿಯನ್ ಭಕ್ತರು ಕೂಡ ಸ್ನಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ 1 ಮಿಲಿಯನ್ ಸಾಧು ಸಂತರು, ವಿದೇಶಿ ಪ್ರಜೆಗಳು ಕೂಡ ಅಪ್ ಟು 1 ಮಿಲಿಯನ್ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಮೌನಿ ಅಮಾವಾಸ್ಯೆಯಿಂದ ನೀವು ಗಮನಿಸಿರ್ತೀರಾ, ಅಲ್ಲಿ ಕಾಲ್ತುಣಿತ ಆಯ್ತು, ಸಾವನ್ನಪ್ಪಿದ್ರು, ಸಾವಿನ ಸಂಖ್ಯೆ 30ಕ್ಕೆ ಇರುತ್ತೆ. ಅವತ್ತು ಬರೋಬ್ಬರಿ 80 ಮಿಲಿಯನ್ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಮಕರ ಸಂಕ್ರಾಂತಿ ದಿನ 35 ಮಿಲಿಯನ್, ಜನವರಿ 30ನೇ ತಾರೀಕು 20 ಮಿಲಿಯನ್, ಫೆಬ್ರವರಿ 1ನೇ ತಾರೀಕು ಒಂದೇ ದಿನ 17 ಮಿಲಿಯನ್ ಜನ ಸ್ನಾನ ಮಾಡಿರೋದು ರೆಕಾರ್ಡ್ ಬಂದಿದೆ. ಇಂದು ಕೂಡ ವಸಂತ ಪಂಚಮಿ ಇರೋ ಕಾರಣ ಇಂದು ಕೂಡ 16.58 ಲಕ್ಷ ಜನ ಬೆಳಿಗ್ಗೆ 4 ಗಂಟೆಲೇ ಬರೋಬ್ಬರಿ 16 ರಿಂದ 17 ಲಕ್ಷ ಬೆಳಗ್ಗೆ 4 ಗಂಟೆ ಒಳಗೇನೆ ಅವರು ಪುಣ್ಯ ಸ್ನಾನ ಮಾಡಿರೋ ಮಾಹಿತಿ ಬರ್ತಾ ಇದೆ. ಬೆಳಗಿನ ಜಾವ ಏನ್ ಮಾಡ್ತಾರೆ ಅಂದ್ರೆ ಸಾಧುಗಳು, ಹಂತಗಳು, ಒಂಥರ ಬೂದಿ ಮುಚ್ಚಿದ ಸಾಧುಗಳೆಲ್ಲ ಇರ್ತಾರೆ, ಅವರು ಸ್ನಾನ ಮಾಡ್ತಾರೆ. ನಂತರ ರಾಜವಂಶಸ್ಥರು ಸ್ನಾನ ಮಾಡ್ತಾರೆ. ನಂತರ ಪದ್ಧತಿ ಪ್ರಕಾರ ಭಕ್ತಾದಿಗಳು ಯಾರು ಇರ್ತಾರೆ ಅವರಿಗೆ ಅವಕಾಶ ಕೂಡ ಕಲ್ಪಿಸಿದ್ದಾರೆ. ಇದು ಜನವರಿ 13ರಿಂದ, ನಿಮಗೆ ಗೊತ್ತಿರೋ ಕುಂಭಮೇಳ ಬಂದ್ಬಿಟ್ಟು ಜನವರಿ 13ರಿಂದ ಶುರು ಆಯಿತು. ಇದುವರೆಗೂ 34 ಕೋಟಿ ಜನ ಸ್ನಾನ ಮಾಡಿ ರೆಕಾರ್ಡ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಇದು ಪವಿತ್ರ ಸ್ನಾನ ಬಂದ್ಬಿಟ್ಟು ಸಾಧುಗಳಿಂದ ಘಾಟ್ಗಳಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ. ಪವಿತ್ರ ಸ್ನಾನ ಹೇಗೆ ಶುರು ಆಯ್ತು ಅಂದ್ರೆ ಸಾಧುಗಳು ಮೊದಲು ಘಾಟ್ಗಳಿಂದ ಪ್ರಾರಂಭ ಮಾಡ್ತಾರೆ. ನಂಬಿಕೆ ಮತ್ತು ಭಕ್ತಿಗಳಿಂದ ತ್ರಿವೇಣಿ ತೀರಗಳಲ್ಲಿ ಭಾರತೀಯ ಪ್ರಾಚೀನ ಮತ್ತು ಸಂಸ್ಕೃತಿಯನ್ನು ಕೂಡ ಇದು ಸಾಕ್ಷಿ ಆಗುತ್ತೆ ಅಂತ ಹೇಳಿ ಆಡಳಿತ ಮಂಡಳಿ ಹೇಳಿದೆ. ಭಾರತೀಯ ಸಂಸ್ಕೃತಿ ಅದೇ ರೀತಿ ಪ್ರಾಚೀನತೆಗೆ ಇದು ಸಾಕ್ಷಿ ಆಗುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಸ್ಪಷ್ಟನೆ ಕೂಡ ಮಾಡಿದೆ. ಇದು ಬಿಗ್ ನ್ಯೂಸ್. ಅದೇ ರೀತಿ ಇಂದು ಏನು ವಿಶೇಷ ಇತ್ತು ಅಂದ್ರೆ, ಇಂದು ನಿಮ್ಗೆ ಗೊತ್ತಿರೋ ಹಾಗೆ ಪಂಚಮಿ ಇರೋ ಕಾರಣ ಇಂದು ಅಮೃತ ಸ್ನಾನ ಮಾಡ್ತಾ ಇದ್ರು ಋಷಿಗಳು, ಅದೇ ರೀತಿ ಸಂತರು. ಇವತ್ತು ಹೆಲಿಕಾಪ್ಟರ್ನಿಂದ ಹೂಮಳೆ ಸುರಿಸುವ ಮುಖಾಂತರ ಅದು ಕೂಡ ವಿಶೇಷವಾಗಿ ಮೂಡಿ ಬಂತು. ಕೇಳದಷ್ಟು ಕೂಡ ಜನ ಬರ್ತಾ ಇದ್ದಾರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬರೋಬ್ಬರಿ ಪುಣ್ಯ ಸ್ನಾನ 500 ಮಿಲಿಯನ್ ದಾಟಬಹುದು ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅಲ್ಲಲ್ಲಿ ಮೇನ್ ಥಿಂಗು ಟ್ರೈನು, ಬಸ್ಸಸ್ಸು ಎಲ್ಲ ಕೂಡ ರಶ್ ಆಗ್ತಿದೆ. ಜನ ಕೇಳಿದಲೇ ಊರಲ್ಲಿ ಕೂಡ ಬಸ್ಸಲ್ಲಿ ಹೋಗಕ್ಕಾಗಲ್ಲ, ಟ್ರೈನ್ ಹೋಗಕ್ಕಾಗಲ್ಲ, ಫ್ಲೈಟ್ ಹೋಗಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ಓನ್ ವೆಹಿಕಲ್ ಕೂಡ ಹೋಗ್ತಾ ಇದ್ದಾರೆ. ಅದರ ಪರಿಣಾಮ ಹೆವಿ ಟ್ರಾಫಿಕ್ ಜಾಮ್ ಆಗಿದೆ. ಮಹಾಕುಂಭಮೇಳದ ಪರಿಣಾಮ ಕಾಶಿ ಕೂಡ ಹೆವಿ ಜನ ಸಾಗರ ತುಂಬಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದೇ ರೀತಿ ರಾಮ ಮಂದಿರ ಕೂಡ ಕೆರಳಿದಷ್ಟು ಕೂಡ ಜನ ಬಂದಿದ್ದಾರೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಒಟ್ಟಾರೆ ಇದು ಕೂಡ ಆರ್ಥಿಕತೆಗೆ ಬೂಸ್ಟ್ ಮಾಡ್ತಾ ಇದೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಈ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಕಾರಣ ಧಾರ್ಮಿಕ ಕೇಂದ್ರಗಳಿಗೆ ಸರ್ಕಾರದವರು ಇನ್ವೆಸ್ಟ್ ಮಾಡೋ ಕಾರಣ ಅದು ಬೂಸ್ಟ್ ಆಗುತ್ತೆ. ಅದಕ್ಕೂ 10 ಪಟ್ಟು ಹೆಚ್ಚು ಇನ್ಕಮ್ ನ ಪಡ್ಕೊಡುತ್ತೆ. ಬರೋಬ್ಬರಿ ಎಷ್ಟು ಮಿಲಿಯನ್ ಗಟ್ಟಲೆ ಇನ್ಕಮ್ ನ ಕೊಡುತ್ತೆ. 2 ಲಕ್ಷ ಕೋಟಿಗೂ ಹೆಚ್ಚು ಇನ್ಕಮ್ ನ ಕೊಡುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ರು. ಡೈರೆಕ್ಟ್ ಟ್ಯಾಕ್ಸ್ ಅವರು ಇಂಡೈರೆಕ್ಟ್ ಟ್ಯಾಕ್ಸ್ ಜನ ಹೋಗೋದಕ್ಕೆ ಖರ್ಚು ಮಾಡ್ತಾರೆ. ಬಸ್ ಆಯ್ತು, ಟ್ರೈನ್ ಆಯ್ತು, ಓನ್ ವೆಹಿಕಲ್ ಆಯ್ತು, ಅದರಲ್ಲೂ ಕೂಡ ಇನ್ಕಮ್ ಬರುತ್ತೆ. ಅದೇ ರೀತಿ ಅಲ್ಲಿ ಆಲ್ಟ್ ಆಗ್ತಾರೆ, ಅದು ಕೂಡ ಇನ್ಕಮ್ ಬರುತ್ತೆ. ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಅಂಡ್ ದಿನಸಿ ಐಟಮ್ಗಳು ಅಥವಾ ಏನೇ ಐಟಮ್ಗಳು ಕೂಡ ಅಲ್ಲಿ ಕೊಂಡ್ಕೊಳ್ತಾರೆ, ಅದಕ್ಕೂ ಆಗುತ್ತೆ. ಪ್ರವೇಶ ಶುಲ್ಕ ಆಗಿರ್ಬೋದು, ನಾನಾ ಕೇಂದ್ರಗಳಿಗೆ ಹೋಗ್ತಾರೆ, ರಾಮ ಮಂದಿರಕ್ಕೆ ಹೋಗ್ತಾರೆ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ, ಹೋಟೆಲ್ ಸಿಬ್ಬಂದಿಗಳಾಗಿರ್ಬೋದು, ಲಾಡ್ಜ್ ಸಿಬ್ಬಂದಿಗಳಾಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಎಲ್ಲಾ ರೀತಿ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ. ಸಾಕಷ್ಟು ನಾವು ಧಾರ್ಮಿಕ ಕೇಂದ್ರಗಳಿಗೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡೋದು ಅದು ಇನ್ನೂ ಹೆಚ್ಚು ಆದಾಯ ಗಳಿಸ್ತದೆ ಅಂತ ಹೇಳಿ ಸದಾ ಸರ್ಕಾರದವರೇ ಇಚ್ಛೆ ಪಟ್ಟು ಹೇಳಿದ್ದಾರೆ. ಒಟ್ಟಾರೆ ಈ ರೀತಿ ನೀವು ರೆಕಾರ್ಡ್ ಕೂಡ ಮಾಡಿದೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ಪ್ರಪಂಚದ ಅತಿ ದೊಡ್ಡ
ಧಾರ್ಮಿಕ ಕೇಂದ್ರ ಆಗಿ ಹೊರಹೊಮ್ಮಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ